ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಶ್ರಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೇ ಮಾಡಿದ್ದೀರಿ. ನಿಮ್ಮ ಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಒಂದು ದಾಖಲೆಯ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಅವರ ನಾಯಕತ್ವದಲ್ಲಿ ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಜಿಟಿ ದೇವೇಗೌಡರ ನಾಯಕತ್ವ ಮತ್ತು ನಮ್ಮ ಶಾಸಕರಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಉಪಾಧ್ಯಕ್ಷ, ನಮ್ಮ ಯುವ ಘಟಕದ ಅಧ್ಯಕ್ಷರು, ಅವರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ವಿಜೇಂದ್ರ ಅವರ ಜೊತೆಗೂಡಿ ಸಹೋದರ ರೀತಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಪಕ್ಷದ ನಾಯಕಗಳ ತೀರ್ಮಾನದೊಂದಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬರೀ ಎರಡು ಪಕ್ಷಗಳ ಕಾರ್ಯಕರ್ತರುಗಳಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು, ನಾಡಿನ ಜನತೆಯ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನ ಇವತ್ತಿನ ಈ ಒಂದು ಜನಸ್ತೋಮ ಈ ಮೈದಾನದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹೊರಗಡೆ ಇದರ ಎರಡರಷ್ಟು ಎರಡು ಪಕ್ಷಗಳ ಕಾರ್ಯಕರ್ತರುಗಳು ರಾಜ್ಯದ ಹಲವಾರು ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆಯತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು 3ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಮ್ಮ ಕಾರ್ಯಕ್ರಮವನ್ನ ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಇಟ್ಟಿದ್ದಾರೆ ಪ್ರಶ್ನೆ, ಅದೆಲ್ಲವನ್ನ ಬಿಡದಿ ರಾಮನಗರದಲ್ಲಿ ಮಾತಾಡ್ತೇನೆ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ, ನನ್ನನ್ನ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಗಳು ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ. ಅಲ್ಲಿ ನಾನು ಉತ್ತರ ಕೊಡ್ತೇನೆ. ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಪಾಲನೆ ಮಾಡೋಣ. ನಾವೇನ್ ಮಾಡಿದ್ದೇವೆ, ಅವರೇನ್ ಮಾಡಿದ್ದಾರೆ, ಅದೆಲ್ಲವನ್ನ ಪ್ರಶ್ನೆ ಮಾಡೋಣ. ವಿಜಯೇಂದ್ರ ಅವರು ಕೇಳಿದ್ದಾರೆ. ನಾನು ಒಂದು ಮಾತು ಕೇಳಿದ್ದೆ, ಅವರೇನು ಹೇಳಿದ್ದಾರೆ. ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನ ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನೆ. ಅವರನ್ನ ಜೈಲು ಕಳಿಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರ ಬಾಯಲ್ಲೇ ಬಂದಿದೆ, ಜೈಲು ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ ನಿನ್ನೆ ಅವರೇ ಹೇಳಿದ್ದಾರೆ. ಬಿಡುತ್ತಿದ್ದೇನೆ. ಇದು ಒಂದು ಭಾಗ. ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ, ಬಿಜೆಪಿಯ ನಾಯಕರನ್ನ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಅವರ ಗುರುಗಳು ಯಾರೋ ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನನ್ನ ಮಾತಲ್ಲ, ಅವರ ಆಸ್ತಿ ರಾಜಕೀಯ ಬರೋದಕ್ಕಿಂತ ಮುಂಚೆ ಏನಿತ್ತು, ಅವರ ಆಸ್ತಿ ಇದ್ದಿದ್ದೇನು, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾರೆ. ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು. ಆ ಸಂದರ್ಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಬಂತು. ಬ್ಲಾಕ್ ಅಂಡ್ ವೈಟ್ ಟಿವಿನಲ್ಲಿ ರಾಮಾಯಣ ನೋಡ್ತಾ ಇದ್ದಿದ್ದು ಒಂದು ಜನ ಬೇರೆ. ಅವರ ಗುರುಗಳೇ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಂತ ಅಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು ಡಿವಿಡಿ. ಬ್ಲಾಕ್ ಅಂಡ್ ವೈಟ್ ಡಿವಿಡಿ ಮತ್ತು ಟಿವಿ ಮತ್ತು ಡಿವಿಡಿ ಇಟ್ಕೊಂಡು ದೊಡ್ಡರಳ್ಳಿ ಮತ್ತು ಕೋಡಳ್ಳಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ಇದು ಕೇಳಲಿಕ್ಕೆ ಬಯಸ್ತೀನಿ. ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ? ನಿನ್ನೆ ದಿನ ಭಾಷಣ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಅವರು. ಇಲ್ಲಿ ನಿಲ್ಲಿಸಿದ್ದೇವೆ. ಇವತ್ತು ನಮ್ಮ ಮುಂದೆ ಬಿಜೆಪಿಯ ಪಕ್ಷದಲ್ಲಾಗಲಿ ಜನತಾದಳದಲ್ಲಾಗಲಿ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಹೋದ್ರು, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು
ಅಧಿಕಾರಕ್ಕೆ ಬಂದುಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ. ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅಂತಕ್ಕಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಈ ಸಭೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇಲ್ಲಿ ನಾವು ನಿಮ್ಮ ಮುಂದೆ ಇವತ್ತೇನಿಟ್ಟಿದ್ದೇವೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯಾದ ಯಾವುದೇ ಸಮಾಜ ಯಾವುದೇ ಜಾತಿಯವರಿರಲಿ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಕೊಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳು. ಇದನ್ನ ಇವತ್ತು ಕಾಂಗ್ರೆಸ್ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಏನೋ ದೇಶಕ್ಕೆ ಆಗೋಗ್ಬಿಡುತ್ತೆ ಅನಾಹುತ ಅಂತ ಹೇಳಿ ಚುನಾವಣೆ ನಡೆಸಿದಂತವರು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಕೆಲವು ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಾಂತರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ಒಬ್ಬ ನಾಯಕರು, ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದಕ್ಕೆ ಕೆಲವರು ಸಹಿಸಲಾರದೆ ಹೊಟ್ಟೆಯವರಿಂದ ಸಿದ್ದರಾಮಯ್ಯನವರನ್ನು ಇಳಿಸಬೇಕು ಅಂತ ಹೊರಟಿದ್ದಾರೆ. ಈ ಮಾತನ್ನು ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಹಾಕೊಳ್ಳಿ, ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನ ಹಾಕೊಳ್ಳಿ. ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ ಅನ್ನೋದೇನು ಮಾನಸಿಕವಾಗಿ ಅಸ್ತವ್ಯಸ್ತಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು 100 ಪ್ರಶ್ನೆ ಆಮೇಲೆ ಹಾಕಳಿ. ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರ ಅವರೇ. ನೀವು ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನವಾಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರೇ, ಇದು ಸಿದ್ದರಾಮಯ್ಯನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವ? ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಸಿದ್ದರಾಮಯ್ಯನವರು 2013-17 ಮುಖ್ಯಮಂತ್ರಿ, ಒಬ್ಬ ಕಲ್ಲಪ್ಪ ಅಂಡಿವಾಳ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ ಡಿವೈಎಸ್ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂಥ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕರಿಗೆ ಯಾತಕ್ಕೆ ಆತ್ಮಹತ್ಯೆಗೆ ಶರಣಾದರು? ನಿಮ್ಮ ಆಡಳಿತದಲ್ಲಿ ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೀರಿ. ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡಲಿಕ್ಕಾಗದೆ ಇರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ? ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ. ಇಲ್ಲಿ ನಾವೇನಿದ್ದೇವೆ, ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನು ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ. ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಮೂಢ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಯಾವ ನೈತಿಕತೆ ಹೇಳಿದ್ದೀರಿ ನೀವು? ಯಾವ ನೈತಿಕತೆ? ನೀವು 15 ಸೈಟ್ ತಗೊಂಡಿದ್ದಕ್ಕೆ ನಮ್ಮ ಆರೋಪ ಇಲ್ಲ, ಇನ್ನೂ 25 ಸೈಟ್ ಬಳಸ್ಕೊಳ್ಳಿ, ನಮ್ಮ ಆರೋಪ ಇಲ್ಲ. ಆಗ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಿಮಗೂ ಅಧಿಕಾರ ಇದೆ, ಈ ನಾಡಿನ ಒಬ್ಬ ಬಡ ಬೋರೆ ಓಡಲಿಗೂ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಮಾಡಲಿಕ್ಕೆ.
ಅದ್ರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿ ಮಾಡಿರ್ತಕ್ಕಂಥದ್ದು. ನಾನು ದಲಿತ ಜಮೀನು ಅಂತಲೂ ಹೇಳಿ ಹೋಗೋದಿಲ್ಲ, ದಲಿತ ಅನ್ನೋ ಪದ ಹೇಳಬಾರದಂತೆ ಪಾಪ ನಮ್ಮ ಮಳವಳ್ಳಿ ಶಾಸಕರು ಹೇಳಿದ್ದಾರೆ. ಎಲ್ಲರೂ ಅಲ್ಲ ಪಾಪ ಮೊನ್ನೆ ಅಸೆಂಬ್ಲಿಲಿ ಬಹಳ ಚರ್ಚೆ ಮಾಡಿದ್ರಲ್ಲ, ಪಾಪ ಹೇಳಿದ್ದಾರೆ ಏನೋ ಅವಮಾನ ಮಾಡಲಾಗಿತ್ತು. ಅದರಿಂದ ಇವತ್ತು ನಾನು ಕೇಳಕ್ಕೆ ಬಯಸ್ತೀನಿ, ಆ ಮೈಸೂರು ಹಗರಣದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿಯ ಹೆಸರು ಹೇಳಲ್ಲ ನಾನು. ಯಾವ ತರ ನಡ್ಕೊಂಡ್ ಬಂದಿದೆ ಸಿದ್ದರಾಮಯ್ಯ, ಯಾರ ಆಸ್ತಿ ಅದು? ಸರ್ಕಾರದ ಆಸ್ತಿ, ಗೂಢ ಆಸ್ತಿ. ಹಾಗೆ ಎಲ್ಲಾ ರೀತಿಯ ಒಂದು ಬಡಾವಣೆ ರಚನೆ ಆಗಿ 15-20 ಸೈಟ್ಗಳು ಹಂಚಿಕೆ ಆಗಿದೆ. ಅಂತ ಜಾಗವನ್ನ ನಿಮ್ಮ ಬಾಮಯ್ಯನ ಹೆಸರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮ್ಗೆ ಹಕ್ಕು ಕೊಟ್ಟಿದ್ದಾರ? ದಯವಿಟ್ಟು ಹೇಳಿ. ನೀವು ತಗೊಳ್ಳೋದಕ್ಕೆ ನಮ್ದೇನು ವಿರೋಧ ಇಲ್ಲ, ಮಾಡಬಾರದು ಅಂತ ಇಲ್ಲ. ಆದ್ರೆ ಸರ್ಕಾರದ ಜಮೀನನ್ನ ನಿಮ್ಮ ಬಾಮಯ್ಯನ ಕೈಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಕನ್ವರ್ಷನ್ ಮೇಲೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಆ ಅಧಿಕಾರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕಾದಂತದ್ದು ಕಾನೂನಲ್ಲಿ ಇಲ್ವೇ? ಆ ಸ್ಥಳ ಪರಿಶೀಲನೆ ಮಾಡಿದ್ರೆ ರಿಜಿಸ್ಟರ್ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾಕೆ ಮಾಡಿಕೊಟ್ರು? ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಆಮೇಲೆ 2010ಕ್ಕೆ ಪಾಪ ಉಡುಗೊರೆ ಕೊಡ್ತಾರೆ ತಂಗಿ, ಅಷ್ಟರೊಳಗೆಲ್ಲ ಬಡಾವಣೆ ರಚನೆ ಆಗೋಗಿ ಸೈಟ್ಗಳ ಹೋಗಿದೆ. ಸಿದ್ದರಾಮಯ್ಯ ನಿಮಗೆ ಯಾವುದು ಗೊತ್ತಿಲ್ಲ ಅಂತ ಹೀಗೆ ಹೇಳ್ತಾ ಇದ್ದೀರಿ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿ 62 ಕೋಟಿ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ ಸಾರ್ವಜನಿಕವಾಗಿ. ಏನು ಸುಮ್ಮನೆ ನಮ್ಮ ಜಮೀನ ನೀವು ಅಕ್ರಮವಾಗಿ ಮೂಡಾದ್ರೆ ಕಾನೂನುಬಾಹಿರವಾಗಿ ಮಾಡಿ ನಮ್ಮ ಜಮೀನು ತಗೊಂಡಿದ್ರಿ ನೀವು. ಇವತ್ತು ಅದರ ವ್ಯಾಲ್ಯೂ 52 ಕೋಟಿ ಕೊಡಿ ಅಂತ ನೀವೇ ಕೇಳಿದ ಮೇಲೆ ಅಲ್ಲಿಗೆ ಆ ಘಟನೆಗಳು ಏನ್ ನಡ್ಕೊಂಡ್ ಬಂದಿದೆ ನಿಮ್ಮ ಗಮನಕ್ಕೆ ಬರದೆ ನಡೆದಿದೆಯಾ? ನೀವು ಮುಖ್ಯಮಂತ್ರಿಗಳಾಗಿ ನಿಮ್ಮ ಅಧಿಕಾರವನ್ನ ಪ್ರಭಾವವನ್ನ ಅಲ್ಲಿ ಬೀರಿಲ್ಲ ಅನ್ನೋದಕ್ಕೆ ನಿಮ್ಮ ಕೈಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಗ ಇದು ನಮ್ಮ ಪ್ರಶ್ನೆ. ಇನ್ನ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರ ಸೇರ್ತೀರಿ, ಇನ್ನು ಚಾಂಪಿಯನ್ ಅಂತೀರಿ. ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದೆ. ನಾವು ಮಾಡಿದ್ದು ಆ ಸಂದರ್ಭದಲ್ಲಿ ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ, ಅಶೋಕ್ ಅವರು ಹೇಳಿದಂತ ರೀತಿಯಲ್ಲಿ 187 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತ ನೀವೇ ಒಪ್ಪಿಕೊಂಡು ಯಾವ ಮುಖ ಎತ್ಕೊಂಡಲ್ಲಿ ಕೆಂಗಾಲ ಮಂತ್ರಿಗಳು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ರಾಜಾರೋಷವಾಗಿ ಮುಂದುವರಿದಿದ್ದೀರಿ. ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯವಾದ ಮಾಡಿ ಇಲ್ಲ ನೀವು ಅದೆಲ್ಲರೂ ಆಯೋಗ ಮಾಡಿದೀವಿ, ಆಯೋಗ ಮುಂದೆ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ. ಯಾರು ಕೇಳಿದ್ರು ನಿಮ್ಮನ್ನ ಆಯೋಗ ಮಾಡಿ ಅಂತ ಹೇಳಿ? ದೇಶ ಆಯೋಗನ ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವ ನಿಮಗೆ? ಇಲ್ಲಿ ಚರ್ಚೆಗೆ ಬಂದಿರೋರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದೋಡೋದು ಓದಂತಾರೆ ನೀವು. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಪಾಪ ಮೊನ್ನೆ ಒಂದು ಪ್ರಜಾವಾಣಿಯಲ್ಲಿ ನೋಡಿದ್ರೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು, ಅದು ಪ್ರಾಯೋಜಿತವಾದಂತ ಇಂಟ್ರೋ. ಅದು ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳನ್ನಾಗಲಿ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ನೈತಿಕತೆಯನ್ನ ಕಳೆದುಕೊಂಡು ಪ್ರಾಯೋಜಿತವಾದಂತಹ ಒಂದು ಇಂಟ್ರೋ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯ ಅವರ ಒಂದು ಕೀರ್ತಿ ಹೋಗಬೇಕಾಗ್ತದೆ. ಇದು ನಡೆದಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ನಮ್ಮ ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಕೆಂಪಣ್ಣ ಆಯೋಗದ ರೇಣುಕತೆ, ಅದಕ್ಕೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆ ದೊಡ್ಡ ಬಂದಿದೆ, ನನ್ನದು ಧರ್ಮ ಪುಸ್ತಕ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ, ಅವರು
ನಿಮ್ಗೆ ತೆರೆದ ಪುಸ್ತಕ ಇದೆ, ಅದಕ್ಕೋಸ್ಕರ ಮುಚ್ಚಿಟ್ಟಿರಲ್ಲ ಕೆಂಪಣ್ಣದು ಅಲ್ಲಿ ನಿಮ್ ಕಚೇರಿಗಳಿಗೆ. ಆ ಕೆಂಪಣ್ಣ ವರದಿ ಪುಸ್ತಕ ಒಂದು ತೆರೀರಿ ಅಂತ ತೆರೆದ ನಿಮ್ಮ ತೆರೆದ ಪುಸ್ತಕ ಪುಟಗಳಲ್ಲಿ ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನು ಮುಚ್ಚಾಕಿ ಹೊರಟಿದ್ದಾರೆ. ಪಾಪ ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತ. ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ, ಇದು ಒರಿಜಿನಲ್ ಬಣ್ಣ, ಇದು ಸಾಧ್ಯವೇ ಇಲ್ಲ. ಪಾಪ ಹೇಳ್ತಾರೆ ಇದು ನಮ್ಮ ಎರಡು ಪಕ್ಷಗಳ ಹೊಂದಾಣಿಕೆ ಬಗ್ಗೆ ಲಘುವಾಗಿ ಮಾತಾಡಿದ್ದೀರಿ ಪರಮೇಶ್ವರ್ ಅವರೇ. ಏನಾದ್ರು 2006-7 ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ರಚನೆ ಮಾಡಿದ್ವು. ಆ ಸರ್ಕಾರ 20 ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ರಾಜ್ಯದಿಂದ. 2006-7 ಕಾಂಗ್ರೆಸ್ ರಾಜ್ಯದಿಂದ ನಿರ್ಮಾಣ ಆಗ್ತಿತ್ತು, ಅವತ್ತೇ ತೊಲಗಿ ಹೋಗ್ತಾ ಇದ್ರು, ನಮ್ಮ ರಾಜ್ಯ ಒಳ್ಳೆ ರೀತಿಯಲ್ಲಿ ಇರ್ತಿತ್ತು. ಇವತ್ತು ಹೇಳ್ತಾರೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೆ. ಅವತ್ತು ನಾನು ಯಡಿಯೂರಪ್ಪನ ಅಧಿಕಾರ ಕೊಡಬೇಕು ಅಂತ ಇದ್ದು, ಯಾವ್ಯಾವ ಕಾರಣಗಳಿಂದ ಬದಲಾವಣೆ. ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು. ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಅವತ್ತೇನು ನಮ್ಮ ಅಶೋಕ್ ಅವರು, ನಮ್ಮ ಜಿ ಡಿ ದೇವೇಗೌಡರು, ಹಲವಾರು ನಾಯಕರಿದ್ದಾರೆ, ಕುಮಾರಸ್ವಾಮಿ ಅವರು, ನಾಡಗೌಡರು ಇದ್ದಾರೆ. ಇವರೆಲ್ಲ ನಾಯಕರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಹಲವಾರು ನಾಯಕರು ಮತ್ತು ಮಂತ್ರಿಗಳಿದ್ರು. ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥದ್ದು. ನಾಡಿನ ಜನತೆ ಇವತ್ತು ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ 2018 ಏನ್ ಮಾಡಿದ್ರೆ ಪಾಪ ಹೇಳ್ತೀರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾವು, ನಾನ್ ಬಂದಿದ್ದ ಅರ್ಜಿ ನಿಮ್ಮ ಹತ್ರ ಓಡೋದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡ್ಬಿಡ್ತಾರೋ. ನಿಮ್ ಗುಲಾಮ್ ನಬಿ ಆಜಾದ್, ನಿಮ್ ಗೆರವಡವರು, ದೇವೇಗೌಡರು ಮನೆ ಮಧ್ಯಾಹ್ನ 2 ಗಂಟೆಗೆ ಓಡೋದ್ರಿ. ರಿಸಲ್ಟ್ ಅನೌನ್ಸ್ ಆಗಿರ್ಲಿಲ್ಲ, ಮನೆ ಬಾಗಿಲು ಬಂದವರು ನೀವು. ನಾವು ಮುಖ್ಯಮಂತ್ರಿ ಸರ್ ನಮಗೂ ಬೇಡಪ್ಪ, ಮಲ್ಲಿಕಾರ್ಜುನ ಖರ್ಗೆ ಮಾಡಲಿ ಎಂದು ಒತ್ತಡ ಹಾಕಿ ನನ್ನ ಗಟ್ಟಿ ಯಾವ ರೀತಿ ನಡೆಸ್ತಾರೆ ಪರಮೇಶ್ವರ್ ಅವರೇ. ಇವತ್ತು 5 ವರ್ಷ ಆಗಿದೆ, ಮರೆಯಲ್ಲ. ನಾನೇ ನಿಮ್ಮ ಮುಂದೆ ಬಂದವಲ್ಲ. ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ 20 ತಿಂಗಳು ಆಡಳಿತ ನಡೆಸುವುದು. ಆ ಆಡಳಿತದಿಂದ ಬಿಜೆಪಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಯಿತು. ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಅವರ ಗುರುತಿಸಲಿಕ್ಕೆ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನನಗೂ ಶಕ್ತಿ ದೊರಕಿದೆ. ಇದನ್ನ ಕಾಂಗ್ರೆಸ್ನವರಿಗೆ ನೆನಪಿಸಿಕೊಡ್ತೇನೆ. ದೇವೇಗೌಡರು ಪ್ರಧಾನಮಂತ್ರಿ ಮಾಡುವಂತೆ ನೀವಲ್ಲಪ್ಪ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ದು. ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು ಅವತ್ತು 199 ಶಾಸಕ ಲೋಕಸಭಾ ಸದಸ್ಯರು ಗೆದ್ದಿದ್ರು. ಅವರು ಬೆಂಬಲ ಕೊಟ್ಟರು, ಅದಕ್ಕೆ ಬೆಂಬಲ ಕೊಡ್ರಿ. ದೇವೇಗೌಡರು ಇಳಿಸಿದ್ರಿ, ಯಾಕೆ ಇಳಿಸಿದ್ರಿ? ಏನ್ ತಪ್ಪು ಮಾಡಿದ್ರು ಅಂತ ಹೇಳಿಸಿದ್ರಿ? ಇಳಿಸಿದ್ ನೀವು. ದೇವೇಗೌಡರು ಅಧಿಕಾರ ಕೊಟ್ಟಿದ್ದು ಕನ್ನಡಿಗರಿಗೆ ಆ ಒಂದು ಹಲವಾರು 13-14 ಪಕ್ಷಗಳು ಕೊಟ್ಟಂತದ್ದು. ಪದೇ ಪದೇ ಹೇಳಬೇಕಾಗಿಲ್ಲ. ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವಲ್ಪ ಕಾಣ್ತಾ ಇದೆ. ಪಾದಯಾತ್ರೆ ಶುರುವಾಗ ಬೆಳಗ್ಗೆ 8 ಗಂಟೆಯಿಂದ 2 ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದೀರಿ. ನನಗೆ ಅರ್ಥ ಆಗ್ತದೆ. ನಾನು ಇವತ್ತು ನಿಮಗೆ ಶಿರಸಾವಹಿಸಿ 2 ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಯಾವ ಕಾಂಗ್ರೆಸ್ ಉತ್ತರದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಈ 4 ತಿಂಗಳು ಮುಂದುವರೆದು ನೋಡೋಣ. 10 ವರ್ಷ ಆಮೇಲೆ ನೋಡೋಣ. ನಿಮ್ಮ ಪಾಪದ ಕೂಡ ತುಂಬಿದೆ, ನಿಮ್ಮ ಪಾಪದ ಕೂಡ ತುಂಬಿದೆ. ತವಲಾಸ್ಕರ ಬಹಳ ಜನ ನಿಂತಿದ್ದಾರೆ ದೂರಲ್ಲಿ ಕಾಂಗ್ರೆಸ್ನಲ್ಲಿ. ಒಂದ್ ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯ ಪರವಾಗಿ ವಿಜಯೇಂದ್ರ ಅವ್ರನ್ನ ಬಾಯಿ ಬಂದು ಏನ್ ಘೋಷಿಸಿದ್ದಾರೆ.
ಏನು ಗೊತ್ತಿಲ್ಲ ಬೈಕ್ಗಳು. ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದು ಗೊತ್ತಾಗ್ತದೆ ನಮಗೆ. ನಮ್ಮ ಸಿದ್ದರಾಮಯ್ಯ ಪರವಾಗಿ ಬಂದ್ರೆ ನಿನ್ನೆ ಆ ದಾಖಲೆಗಳು ಸಾರ್ವಜನಿಕ ಕೊಟ್ಟಿರೋದು ನೀವು ಸಿದ್ದರಾಮಯ್ಯ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲಾ ರೀತಿ ದಾಖಲೆಗಳನ್ನ ಯಾರಿಗೆ ಕೊಟ್ಟು ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯ ಮಾತಾಡ್ತಾರಲ್ಲ ಈ ಡ್ರಾಮಾ ಎಲ್ಲ ಯಾಕಪ್ಪ ಇನ್ನು ಏನೇನು ನಾಟಕ ಆಡಬೇಕು ಅಂತ ಹೇಳಿ. ಆದ್ರಿಂದ ನಾವು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ನಾಯಕರು ಏನು ಕೂತಿದ್ದಾರೆ ವೇದಿಕೆಗಳಲ್ಲಿ ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಟುಕೊಂಡಿದ್ದೇವೆ. ನೀವು 100 ಕ್ವಶನ್ ಅಲ್ಲ 200 ಪ್ರಶ್ನೆ ಮಾಡಿದ ಮೇಲೆ ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ. ಅಬ್ರಾಹಿಂ ಅವರು ಹೇಳಿದ್ರಲ್ಲ 10 ಪ್ರಶ್ನೆ ಇಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟು ಸಾಕು ಅನ್ನೋದು ಪ್ರಧಾನ ಜೋಶಿ ಅವರು ಇಲ್ಲಿ ನೆನಪಿಸ್ತಾ ಇದ್ದಾರೆ. ಅದರಿಂದ ನಾವು ಮುಂದಿನ ಏನಪ್ಪ ಅವರು ನಡೀತಾರೆ ಎಲ್ಲ ಕಡೆ ನಮ್ಮ 2 ಪಕ್ಷಗಳ ಕಾರ್ಯಕರ್ತರು ಯಾವ ಉತ್ಸಾಹದಲ್ಲಿದ್ದಾರೆ. ಈ ಸರ್ಕಾರ ತೆಗೆಯಲೇಬೇಕು, ಯಾರು ನಮ್ಮ ಸಿದ್ದರಾಮಯ್ಯ ಹೋಗ್ಬೇಕು ಅನ್ನೋದಲ್ಲ, ಈ ಕಾಂಗ್ರೆಸ್ ರಾಜ್ಯದಲ್ಲಿ ತೊಲಗಬೇಕು. ಈ ರಾಜ್ಯದಲ್ಲಿ ನಾವು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ವಿರೋಧಿಗಳಲ್ಲ. ಆ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯದಲ್ಲಿ ಏನೇನು ಮಾಡಿದ್ದೀರಿ, ಇವತ್ತು ನಿಮ್ಮ ಯಾವ ರೀತಿಯ ಬೆಲೆ ಹೆಚ್ಚಿಗೆ ಮಾಡಿದ್ದೀರಿ, ಜನರ ಬದುಕಿದಾಗಿದೆ. ಹೋಗಿ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ 3 ತಿಂಗಳಾಗಿ ಇನ್ನೂ ಬಂದಿಲ್ಲ ಅಂತ. ಈಗ ರೈತರು ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡಿದ್ರೆ 1 ವರ್ಷ ಆಯ್ತು ಇನ್ನೂ 1000 ಕೋಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನೀವು ಮಾಡಲಿಲ್ಲ. ಇಂಥ ಒಂದು ಆಡಳಿತವನ್ನ ನಾಡಿನ ಜನತೆ ಬೆಂಬಲಿಸಬೇಕ. ಇವತ್ತು ಆ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ ನ ನಾಯಕರುಗಳು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆ ಕೈ ಜೋಡಿಸಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಆದ್ರೆ ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಕೆಂಪಮ್ಮನ ದೇವಸ್ಥಾನದ ಮುಂಭಾಗದಿಂದ ಈ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಯಾವುದೇ ರೀತಿಯ ಬಿರುಕನ್ನ ಯಾರು ತರಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿ ಜೊತೆ ಸಂಬಂಧ ಪಾಪ ಹೇಳಿದ್ದಾರೆ ನಮ್ಮ ಸಿ ಡಿ ಶಿವು ಅವರು ನಿನ್ನೆ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಜೆಡಿಎಸ್ಗೆ ಏಕಾಂಗಿಯಾಗಿ ಸಾಧ್ಯ ಆಗಿದೆ, ಬಿಜೆಪಿ ಜೊತೆ ಜೋಡಿಸಿದ್ದಾರೆ ಅಂತ ಸೇರಿದ್ದೇ ಅದಕ್ಕೋಸ್ಕರ. ನಿಮ್ಮ ಅಕ್ರಮಗಳನ್ನು ಬಗೆಹರಿಸಬೇಕಾದ್ರೆ ಈ ರಾಜ್ಯದಿಂದ ಕಾಂಗ್ರೆಸ್ ಕಿತ್ತೊಗೆಯಬೇಕಾದ್ರೆ ಬಿಜೆಪಿ ಜೆಡಿಎಸ್ ಅಣ್ಣ ತಮ್ಮಂದಿರ ತರ ನಾವು ಮುಂದಿನ ದಿನಗಳು ಹೆಜ್ಜೆ ಇಡಬೇಕಾಗಿದೆ. ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಗಳಲ್ಲ, ಈ ನಾಡಿನ ಜನತೆಯ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಚರ್ಚೆ ಮಾಡ್ತೀರಿ. ಇಲ್ಲಿ ಇದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು, ಒಂದು ರಾತ್ರಿಯಲ್ಲಿ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಪಾಪ ನನ್ನೇ ಹೇಳ್ತಿದ್ದಾರೆ ಭಾಷಣದಲ್ಲಿ, ಕುಮಾರಸ್ವಾಮಿ ನನ್ನ ಕೆಲಸ ಬಿಟ್ಟರೆ ಬೇಕಾದ್ರೆ ಒಂದು ರಾತ್ರಿಯಲ್ಲಿ 24 ಗಂಟೆ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರ ಎಲ್ಲಪ್ಪ ಅಂತ ಯಾರು ಮುಚ್ಚಿ ಹೇಳಬೇಕು. ಅದನ್ನ 24 ಗಂಟೆ ನಾನು ಬೇಕಾದ್ರೆ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ ನೀವು ತಲೆಬಾಗ್ತೀನಿ. ನಾನು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸಿದರೆ ನಿಮ್ಮ ಯೋಗ್ಯತೆಗೆ ಬೇರಿನಲ್ಲಿ ಡಿಎಂಕೆ ನಾಯಕರ ಜೊತೆಯಲ್ಲಿ ಚಪ್ಪಾಳೆ ಹೊಡೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು. ಮೊದಲು ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ತಾಕತ್ತಿದ್ರೆ ತಮಿಳುನಾಡು ಹೋಗಿ ನಿಮ್ಮ ಪಾರ್ಟ್ನರ್ಸ್ ಇರ್ತಾರೆ ತಮಿಳುನಾಡಲ್ಲಿ ಡಿಎಂಕೆ ಅವರು, ಅವರ ಜೊತೆ ಮೊದಲು ಚರ್ಚೆ ಮಾಡಿದ್ದು ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ನಾವು 34 ಟಿಎಂಸಿ ಕೊಡಬೇಕಾಗಿತ್ತು. ಈಗಾಗಲೇ 50 ಟಿಎಂಸಿ 60 ತಿಂಗಳಿಗೆ. ಇಲ್ಲಿ ಇಂಡಿಯಾ ಪಕ್ಷಕ್ಕೆ ಒಂದು ಆರ್ಟಿಕಲ್ ಇದೆ, ಜನ ಅರ್ಥ ಮಾಡ್ಕೋಬೇಕು. ರಾಜ್ಯದ ಜನ ಇಲ್ಲಿ ತಮಿಳುನಾಡು ರೈತರು ಹೇಳ್ತಾರೆ, ತಮಿಳುನಾಡು ಫಾರ್ಮರ್ಸ್ ಡಿಮ್ಯಾಂಡ್ ಸ್ಟೆಪ್ಸ್ ಟು ಸ್ಟೋರ್ ಸರ್ಪ್ಲಸ್ ಕಾವೇರಿ ವಾಟರ್. ಇದು ತಮಿಳುನಾಡು ರೈತರು ಹೇಳಿರೋದು.
ತಮಿಳುನಾಡು ರೈತರು ಹೇಳಿದರು, ನಿಮ್ಗೆ ಯೋಗ್ಯತೆ ಇದ್ರೆ ಮೊದಲು ಹೋಗಿ ಕೂಡಿ ಸ್ಟ್ರಾಟಜಿ ಜೊತೆ ಚರ್ಚೆ ಮಾಡಿ. ಇವತ್ತು ಸಮುದ್ರಕ್ಕೆ ನೀರೇ ಹರಿದು ಹೋಗ್ತಾ ಇದೆ. ನಮ್ಮ ಮೆಟ್ಟೂರಿನ ಜಲಾಶಯ ಕೇವಲ ಒಂದೇ ವಾರ ಫುಲ್ ಆಗಿದೆ. ಈಗ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೆ. ಈಗ 2018-19 600 TMC ನೀರು ಹೋಯ್ತು ತಮಿಳುನಾಡಿಗೆ. ನಮಗೂ ಸ್ವಲ್ಪ ಶಕ್ತಿ ಚೆನ್ನಾಗಿ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮನವೊಲಿಸ್ತೀವಿ ಕಾನೂನುಬದ್ಧವಾಗಿ. ತಮಿಳುನಾಡು ಅನ್ಯಾಯ ಮಾಡಬೇಕು ಅಂತಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿಗಳು ಹೇಳಿಕೆ ಬಯಸಿದ್ದಾರೆ, ಅಣ್ಣ ತಮ್ಮಂದಿರ ತರ ನಾವು ಬದುಕಬೇಕಾಗಿದೆ. ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಕರ್ನಾಟಕ ರಾಜ್ಯದ ಜನತೆ ನಿಮ್ಮ ದಬ್ಬಾಳಿಗೆ ನೋವನ್ನು ಅನುಭವಿಸಬೇಕು. ಲೋಕಸಭೆಯಲ್ಲಿ ಮಾತನಾಡತಕ್ಕಂಥ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಆಗಿರತಕ್ಕಂಥ ನ್ಯಾಯಬದ್ಧವಾದಂತಹ ನೀರನ್ನು ಪಡೆಯತಕ್ಕಂಥದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಇವತ್ತು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ. 125 ವರ್ಷದ ಸಮಸ್ಯೆ ಒಂದು ರಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಾರಿ ಯಾವುದು KRS ಜಲಾಶಯ ತುಂಬಿತು, KRS ಮುಂದೆ ಅಲ್ಲ, ಪ್ರಥಮ ಬಾರಿಗೆ ಲಿಂಗನ ಬಗ್ಗೆ ಎಷ್ಟು ವರ್ಷಗಳಾಗಿತ್ತು ಲಿಂಗನ ಬಗ್ಗೆ ತುಂಬಿ. ಇವತ್ತು ಈ ನೀರು ತುಂಬಲಿಕ್ಕೆ ಕಾರಣ ಏನೋ ಹೇಳ್ತಾರಲ್ಲ ಸಿದ್ದರಾಮಯ್ಯ ಕಾರಣದ ಬಗ್ಗೆ. ನಿಮ್ ಕಾರಣಕ್ಕೆ ಇವತ್ತು ಮಳೆ ಬರಲಿಲ್ಲ. ಇದು ನಮ್ಮ ಗೆಲ್ಲಿಸಿದಾರಲ್ಲ ಈ ನಾಡಿನ ಜನ, ನರೇಂದ್ರ ಮೋದಿ ಅವರ ಜೊತೆ ನಮ್ಮ ಮುಗಿಸಿದ್ದಾರೆ ಕನ್ನಡ ನಾಡಿನ ಜನತೆಯನ್ನು, ನಮ್ಮ ಲೋಕಸಭಾ ಸದಸ್ಯರನ್ನ. ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ, ಇವತ್ತು ಜಲಾಶಯಗಳು ತುಂಬಬೇಕು ಅಂತ ಹೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು. ನಿಮ್ ಕಾಲ ತುಂಬಿಸಿರೋದು ಈ ನಾಡಿನ ಜನ ನಮ್ಮ ಗೆಲ್ಲಿಸಿದಾರಲ್ಲ. ಈಗ ನಮ್ಮ ಕುಮಾರನಿಗೆ ಏನು ಸಮಸ್ಯೆ ಆಗಬಾರದು. ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮ್ಮ ದೊರಕಿರ್ತಕ್ಕಂಥ ನಮ್ಮ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ. ಈಗ ನಿಮ್ಮ ಕಾಲದ ಬರಗಾಲದಲ್ಲಿ 2 ಬೆಳೆ ತೆಗೆಯಕ್ಕಾಗಲಿಲ್ಲ ಅವರು. ಇವತ್ತು ಬಿತ್ತನೆಯ ದಿನ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ದೇವೇಗೌಡರು ಕೂತಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಚರ್ಚೆ ಮಾಡಿದಾಗ ಬಿತ್ತನೆ ಆಗ್ತಕ್ಕಂಥ ಸಂದರ್ಭ ಕೊಟ್ಟು ನಮ್ಮ ಭಾಗದ ಮಂಡ್ಯದಲ್ಲಿ ಸಡನ್ ಸಭೆಯ ಫಿಕ್ಸ್ ಮಾಡಿದ್ದೀರಿ, 3 ಕಾಲ ಅವರ ಒಂದು ಭಾವನೆ. ಅದರ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ ಹೊರತು ಇದು ಮುಂದುವರೆದ ತಕ್ಷಣ ಅದೇ ಅನುಕೂಲ ಕಾಂಗ್ರೆಸ್ಗಳಿಗೆ. ವಿಷಯ ಡೈವರ್ಟ್ ಮಾಡಿ ಬೇರೆ ಏನಾದರೂ ವಿಷಯ ಕೊಟ್ಟೋದ್ರೆ ನಾವು ಬಚಾವಾಗುವುದು ಅನ್ನೋದು ಕಾಂಗ್ರೆಸ್ನವರ ಅವರಿಗೆ ನಿಂತಕ್ಕಂಥದ್ದು. ಅದು ಇವತ್ತು ನಮ್ಮ ಕೊನೆಗೆ 2 ಪಕ್ಷಗಳ ಮುಖಂಡರು ಒಂದು ಚರ್ಚೆ ಮಾಡಿ ಇಲ್ಲ ಏನು ಇದೇ ಆಗಿಲ್ಲ ಮುಂದುವರಿಬೇಕು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಒತ್ತಡಗಳ ಮೇಲೆ ಇದಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಇಲ್ಲಿ ನಮ್ಮ ರಾಮಮೋಹನ್ ಅಗರ್ವಾಲ್ ಅವರು ಇದ್ದಾರೆ, ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ವಿಜಯೇಂದ್ರ ಅವರು ಇದ್ದಾರೆ, ಮುಕ್ತವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನ ಸಿದ್ಧತೆಗಳಾಗಿತ್ತು. ಮತ್ತೆ ಅದು ಮುಂದಕ್ಕೆ ಹೋದ್ರೆ ಈ ಕಾಂಗ್ರೆಸ್ ನಾಯಕರು ಅದನ್ನೇ ಇಟ್ಕೊಂಡು ಎಲ್ಲೆಲ್ಲಿ ದಾಖಲೆಗಳನ್ನ ತಿರುಚಿ ಜನಗಳ ಮನಸ್ಸನ್ನು ಬೇರೆ ಕಡೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ದೃಷ್ಟಿ ಒಂದು ಕಡೆ. ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇವಲ ಒಂದೇ ದಿನದಲ್ಲಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ ನ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಒಂದು ಐತಿಹಾಸಿಕವಾದಂತಹ ಬಾರಿಯ ನಿರ್ಣಯ ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರಿಗೆ ಎಲ್ಲಾ ಪಕ್ಷದ ಮುಖಂಡರ ಮುಖಾಂತರ ಅವರೆಲ್ಲರ ಪರವಾಗಿ ನಿಮಗೆ ನಮ್ಮ ಧನ್ಯವಾದ. ಯಾಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಈಗೇನೊಂದು ಉತ್ಸಾಹವನ್ನು ತುಂಬಿಕೊಂಡು ಬಂದಿದೆ. ಇದು ಮೈಸೂರಿನ ಮುಟ್ಟೋವರೆಗೆ, ಮೈಸೂರಿನ ತಲುಪೋವರೆಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ತಲುಪತಕ್ಕಂಥದ್ದಷ್ಟೇ ಅಲ್ಲ, ಈ ಸರ್ಕಾರದ ವಿಕೇಂದ್ರಗಳು ಕ್ಯಾಪಿಟಲ್ ಇಂದಲೇ ಪ್ರಾರಂಭ ಆಗಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನಪರವಾದಂತಹ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಒಗ್ಗಟ್ಟು, ಒಂದು ತಾಯಿಯ ಮಕ್ಕಳ ತರ 2 ಪಕ್ಷಗಳನ್ನು ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಾವೇ ಮಾಡಿಕೊಂಡಿದ್ದೇವೆ.
ಬಂದಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ನಿಮ್ಮಗಳ ಒಂದು ಶ್ರಮ ಈ ನಾಡಿನ ಜನತೆಯ ಒಂದು ಕಲ್ಯಾಣಕ್ಕೆ ಈ ಪಾದಯಾತ್ರೆ